ಮಾಜಿ ನಮ್ಮ ಶಾಸಕರು ಮಾಡಿದಂಥ ಕೆಲವು ಆರೋಪಗಳಿಗೆ, ನಿರಾಧಾರ ಆರೋಪಗಳಿಗೆ ಉತ್ತರ ಕೊಡುವಂಥ ನೀವು ಪತ್ರಿಕಾಗೋಷ್ಠಿ. ಅವರು ಒಂದು 3 ಪ್ರಶ್ನೆಗಳನ್ನು ಕೇಳ್ಯಾರ ಜನರಿಗೆ. ಆಗಲಿ ಮೊನ್ನೆ 3ನೇ ತಾರೀಕು ಕಂಟಿ ಸರ್ಕಲ್ದಾಗ ನಿಂತ್ಕೊಂಡು ಏನು ನನ್ನ ಕಾಲದಾಗ ಬಂದಂತಹ ಕೆಲಸಗಳನ್ನೇ ಸನ್ಮಾನ್ಯ ಶಾಸಕರು ವಿಜಯ ಕಾಶಪ್ಪನ ಸಾಹೇಬರು ಉದ್ಘಾಟನೆ ಮಾಡ್ಕೊಂಡು ಹೋಗಕತ್ತಾರ ಅಂತಂದಾರ. ನೀವು ಅಧಿಕಾರಿ ಕಳೆದುಕೊಂಡು 2.5 ವರ್ಷ ಆಯಿತು. ಅದು ಆದ ನಂತರ ನಮ್ಮ ಸರ್ಕಾರ 3 ಬಜೆಟ್ ಮಂಡನೆ ಮಾಡಿದೆ. ಎಲ್ಲ ಕೆಲಸಗಳು ನಮ್ಮ ಸಾಹೇಬರು ಯೋಜನೆ ಮಾಡಿ, ಕ್ರಿಯಾ ಯೋಜನೆ ಮಾಡಿ ಅದಕ್ಕೆ ಅನುದಾನ ತಂದಂಥದ್ದು ಇದೆ. ಒಂದು ವೇಳೆ ನೀವೇ ತಂದಂಥ ಕೆಲಸ ಇದ್ದಪ್ಪ ಅಂತಂದ್ರೆ ಕೊಡ್ರಿ, ನಮ್ಮ ಮಾಧ್ಯಮದವ್ರು ಕೊಡ್ರಿ, ಅದಕ್ಕೆ ನಾವು ಏನು ಉತ್ತರ ಕೊಡ್ಬೇಕು ಕೊಡ್ತೀವಿ. ನಿಮ್ಮ ಕೆಲಸ ನಾವು ಮಾಡೋಕತ್ತೀವಿ ಅಂತ ಆರೋಪ ಮಾಡ್ತೀರಲ್ಲ, ಪುರಾವೆ ಕೊಡ್ರಿ ಅದಕ್ಕೆ. ಸೊ ಅದು ಪುರಾವೆ ಕೊಡಲಾರ್ದ ನಿರಾಧಾರ ಆರೋಪ ಮಾಡಿ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಬೇಡ್ರಿ. ಜನರು ದಿಕ್ಕು ತಪ್ಪಿಸಾಗಿಲ್ಲ. BJP ಪಕ್ಷ ಒಟ್ಟಾರೆಯಾಗಿ ಇವತ್ತು ಹತಾಶೆಯಾಗಿದೆ. ಯಾಕಪ್ಪ ಅಂತಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ನಮ್ಮ ಶಾಸಕರು 5 ಗ್ಯಾರಂಟಿಯನ್ನು ಕೊಟ್ಟಾರಲ್ಲ, ಇಡೀ ತಾಲೂಕಿನ ತುಂಬ ಹೆಚ್ಚು ಕಡಿಮೆ 1 ಲಕ್ಷ ಜನರಿಗೆ ಅದು ಮುಟ್ಟಿದೆ. ಅದು ಶಕ್ತಿ ಯೋಜನೆ ಆಗಲಿ, ಅನ್ನಭಾಗ್ಯ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಗೃಹ ಜ್ಯೋತಿ ಆಗಲಿ, ಯುವ ನಿಧಿ ಆಗಲಿ, ಇದಕ್ಕೆ ಅವ್ರ ಕಡೆ ಉತ್ತರನೇ ಇಲ್ಲ. ಇವು ಯೋಜನೆಗಳಿಗೆ ಅದನ್ನು ಬಿಟ್ಟ ಮಾತಾಡ್ತಾರೆ. ಇನ್ನು ಅಭಿವೃದ್ಧಿ ಕಡೆ ಬರೋದು ಅವರು ಯಾಕೆ ಹತಾಶಾಗ ಹೇಳಕತ್ತಾರಪ್ಪ ಅಂತಂದ್ರೆ, ಈ ತಾಲೂಕಿನಾಗ ದಿನಂಪ್ರತಿ ನಾವು ಬುದ್ಧಿ ಪೂಜೆ, ಭೂಮಿ ಪೂಜೆ, ಉದ್ಘಾಟನೆ ನೋಡಕತ್ತಾರ. ಅದನ್ನು ನೋಡಿ ಅವ್ರಿಗೆ ಹತಾಶರಾಗಿ ಏನಾರು ಒಂದು ಆರೋಪ ಘೋಷಿಸಬೇಕಲ್ಲ. ಸುಳ್ಳು ಮತ್ತೆ ಇದು ಅಪೋಸಿಷನ್ದಾಗ ಅದಾರ, ಏನಾರು ಹೇಳ್ಬೇಕು. ಆದರೂ ಸಹಿತ ಒಂದು ನ್ಯಾಷನಲ್ ಪಾರ್ಟಿ ಅವರು ಕೂಡ ಈ ಒಂದು ಆರೋಪ ಮಾಡಬೇಕಪ್ಪ ಅಂತಂದ್ರೆ ದೊಡ್ಡ ಸ್ಥಾನದಾಗ ನಿಂತ್ಕೊಂಡು ಏನಾರು ಇಟ್ಕೊಂಡು ಮಾಡ್ಬೇಕು. ನೀವು ಕೂಡ ಅವ್ರಿಗೆ ಪ್ರಶ್ನೆ ಕೇಳಬೇಕು. ಹೌದು, ಆರೋಪ ಮಾಡಕತ್ತಿರಲ್ಲ, ನಿಮ್ಮ ಕಡೆ ಏನು ಪುರಾವೆ ಇದೆ ಕೊಡಿ ನಮಗೆ ಅಂತೇಳಿ. ಆ ಆರೋಪದ ಬಗ್ಗೆ ನೀವು ಕೂಡ ವಿಶ್ಲೇಷಣೆ ಮಾಡಬೇಕು. ಪತ್ರಿಕಾ ರಂಗದ ಒಂದು ಇದು ವಿಶ್ಲೇಷಣೆ, ತಾವು ಸುದ್ದಿ ಯಾವುದೇ ಬಂದ್ರೆ ಅದರ ಸತ್ಯಾಸತ್ಯದ ಬಗ್ಗೆ ತಾವು ಹೇಳಿ ಇದು ಉತ್ತರ ತಗೋಬೇಕು ಅವ್ರ ಕಡೆ. 3ನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ನಿಗಮ ಅಷ್ಟು ದೂರ ಯಾಕೆ ಹಾಕ್ಯಾರಂದ್ರೆ ನನ್ನ ವಿವೇಚನೆ ಹೇಳುತ್ತೆ. BJPಯವರ ಮನಸ್ಥಿತಿ ಯಾವತ್ತೂ ಪರಿಶಿಷ್ಟ ಜಾತಿ ಪಂಗಡದವರನ್ನು ಊರು ಬಿಟ್ಟು ಹೊರಗಿಡೋದ ಇವ್ರದೊಂದು ಮನಸ್ಥಿತಿ ಐತಿವ್ರದ್ದು. ಸರ್ ಮನಸ್ಫೂರ್ತಿ ಐತಿವ್ರದ್ದು. ಇವರಿಗೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೇನ್ ಎಸ್ಟಿಮ್ನಾಗ ತಗೋಬೇಕು, ಮೇನ್ ಊರಾಗ ತಗೋಬೇಕು. ಅವರು ಕೂಡ ನಮ್ಗೆ ಅಕ್ಕಪಕ್ಕದಲ್ಲಿ ವಾಸ ಮಾಡಬೇಕಂದ್ರೆ ಇವ್ರಿಗಿಲ್ಲ. ಇದು ತಿಳ್ಕೊಳ್ಳಿ, ಅದು ಲೇಔಟ್ ಇದೋ ಬೆಳೆಯೋದು ಅದು ಇರಲಿ. ಇವರ ಮನಸ್ಥಿತಿ ಹೇಗಿತ್ತಪ್ಪ ಅಂದ್ರೆ ಮತ್ತೊಮ್ಮೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನು ಆದಷ್ಟು ಊರಿನಿಂದ ಹೊರಗಿಡಬೇಕು. ಆ ಒಂದು ಕಾರಣದಿಂದ ಅವರು ಅಷ್ಟು ದೂರ ಮಾಡ್ಯಾರ. ನೀವು ಹೋಗಿ ನೋಡ್ರಿ ಏನೈತಪ್ಪ ಅಲ್ಲಿ ಸಣ್ಣ ಹುಡುಗರು ವಿದ್ಯಾರ್ಥಿನಿಯರಲ್ಲಿ ಇರಬೇಕಲ್ಲಿ. ಅವ್ರಿಗೇನು ಸೆಕ್ಯೂರಿಟಿ ಬೇಕಾ, ಹೋಗಾಕ ಬರಾಕ, ಕಾಲೇಜಿಗೆ ಹೋಗಾಕ ಬರಾಕ ಇದು ಬೇಕು, ಎಲ್ಲ ಬೇಕು ಅವರಿಗೆ. ಮೂಲ ಸೌಕರ್ಯ ಒಂದರ ಬೇಕಿಲ್ಲ. ಅದು ಮತ್ತೆ ಒಂದು ಹೊಲ ಬಿಟ್ಟರೆ ಸ್ಮಶಾನ ಐತಲ್ಲಿ. ಆಗ ಒಂದು ಕಾರಣಕ್ಕೆ ನಮ್ಮ ಸಾಹೇಬರು ಆ ಒಂದು ವಿದ್ಯಾರ್ಥಿಗಳಲ್ಲಿ ಬರುವಂಥ ವಿದ್ಯಾರ್ಥಿನಿಯರ ಸುರಕ್ಷತೆ, ಅವರಿಗೆ ಒಂದು ಗೌರವ, ಅವರು ಕೂಡ ಒಂದು 4 ಮಂದಿ ಇರಲಿ ಅನ್ನೋ ಒಂದು ಕಾರಣದಿಂದ ಅವರೊಂದು ಕೆಲಸ ಮಾಡಿದ್ರೆ ಕೊಡ್ತಾರೆ. ಅವ್ರು ಬೇರೆ ಊರಿಗೆ ಹಚ್ಚಿದ್ದೇ ಕೊಡ್ತಾರೆ. ಹಾಗೆ ವಸತಿ ಶಾಲೆಗಳು ಊರಿಂದ ಹೊರಗಿರ್ಬೇಕು ಅನ್ನೋದು ಖರೆ. ಆದ್ರೆ ಎಷ್ಟು ಹೊರಗಿರ್ಬೇಕದು? ಶಾಲೆ ಬಂದಿರೋದು ಇಲಕಲ್ಲಿಗೆ, ಅದು ಕಟ್ಟಿತರ ಇರೋದು ಕೊಡಗಲಿ ಸೀಮೆ ಒಳಗೆ. ಹೀಗಾಗಿ ಅದು ಕೂಡ ನಿರಾಧಾರ ಆರೋಪ. ನಾನು ಮಾಜಿ ಶಾಸಕರಿಗೆ ಮನವಿ ಮಾಡ್ಕೊತೀನಿ, ಇದು ಬರೇ 2 ತಿಂಗಳ ಮೇಲೆ 3 ತಿಂಗಳ ಮೇಲೆ ಬಂದು ನೀವು ಪತ್ರಿಕಾಗೋಷ್ಠಿ ಕೊಟ್ಟು ಮಾತಾಡಿ ಹೋಗೋದು ಬೇಡ. ಒಮ್ಮೆ ನಿಮ್ಮ ಕಡೆ ಏನು ದಾಖಲಾತಿ ಅದ ತೊಗೊಂಬರ್ರಿ. ನಮ್ಮ ಕಡೆ ಏನು ದಾಖಲಾತಿ ನಮ್ಮ ಸಾಹೇಬರು ತೊಗೊಂಬರ್ತಾರೆ. ನೀವು ಪತ್ರಿಕಾ ಮಾಧ್ಯಮದವರು ಒಂದು ವೇದಿಕೆ ಸಿದ್ಧಪಡಿಸಿ. ಬೇಡ, ಕಂಟಿ ಸರ್ಕಲ್ ನಾವು ಕರಿತೀವಿ, ಬಸವ ಸರ್ಕಲ್ ನಾವು ಕರಿತೀವಿ, ಅವ್ರಿಗೆ ಬೇರೆ ಬೇರೆ ಹಳ್ಳಿ ಕರೀತಾರೆ. ಬೇಡಪ್ಪ, ಇಬ್ಬರು ಕಡೆ ಬೇಡ. ನೀವು ಮಾಧ್ಯಮದವರ ನೀವಲ್ಲ ಮುಂದೆ ಸುದ್ದಿ ಮುಗಿಸೋರು. ನೀವೇ ಒಂದು ವೇದಿಕೆ ಎಲ್ಲಿಂದ ಸಜ್ಜು ಮಾಡಿ ನಮ್ಮ ಸಾಹೇಬರು ಬರೋಕ್ಕೆ ರೆಡಿ ಅದ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಇನ್ ಕೇಸ್ ಒಂದು ವೇಳೆ ಆಗ್ತದು ನೀವು ಮಾಡಿದಂಥ ಮಾಜಿ ಶಾಸಕರೇ, ನೀವು ಮಾಡಿದಂಥ ಆರೋಪಗಳು ಸುಳ್ಳಾಗ್ತಾವೆ, ಅವಾಗ ನೀವು ಕ್ಷೇತ್ರ ಬಿಟ್ಟು ಹೋಗ್ತೀರಾ, ರಾಜಕೀಯ ಬಿಡ್ತೀರಾ ಹೇಳ್ಬೇಕದು. ಯಾಕಂದ್ರೆ ಡಿಬೇಟ್ ಆದಮೇಲೆ ಅದ್ರ ರಿಸಲ್ಟ್ ಬೇಕಲ್ಲ. ಬರೀ ಡಿಬೇಟ್ ಮಾಡಿ ಹೋದಂದ್ರಲ್ಲ, ಡಿಬೇಟ್ ಮಾಡಿ ನೀವು ಸೋತಿದಾಗ ಏನು ಮಾಡ್ತೀರಿ? ಏನು ರಾಜಕೀಯ ಬಿಡ್ತೀರೋ, ಏನು ಹುಡುಗ ಮತಕ್ಷೇತ್ರ ಬಿಡ್ತೀರೋ, ಏನು ಬಿಡ್ತೀರೋ ಅದನ್ನು ಹೇಳ್ರಿ. ಅವಾಗ ನಾವು ಡಿಬೇಟಿಗೆ ಬರ್ತೀವಿ. ಹಂಗೆ ಬಂದು ಮಾತಾಡಿ ಹೋಗೋದು, ಅದಕ್ಕೆ ರಿಸಲ್ಟ್ ಆಗಬೇಕು. ಯಾಕೆ ಹೇಳ್ತೀವಪ್ಪ, ನಾವು ಮಾಡಿದ ಕೆಲಸ ಮ್ಯಾಗ ನಮ್ಗೆ ದೃಢವಾದ ನಂಬಿಕೆ ಇದೆ. ನಾವು ಮಾಡೀವಿ, ನಮ್ಮ ಕಡೆ ದಾಖಲೆ ಅದಾವು. ಯಾವ ಇಲಾಖೆ ಯಾವ ಯೋಜನೆ ಅಡಿಯಲ್ಲಿ ನಾವು ದುಡ್ಡು ತಂದೀವಿ, ಎಲ್ಲಿ ಖರ್ಚು ಮಾಡೀವಿ, ಎಲ್ಲಿ ಉದ್ಘಾಟನೆ ಮಾಡಿ ಎಲ್ಲ ನಮ್ಮದು ಪಾರದರ್ಶಕ ಇದೆ. ಸುಮ್ಕ ಅದಕ್ಕೆ ರೊಕ್ಕ ತೊಗೊಳಕತ್ತಾರ, ಇದಕ್ಕೆ ಆರೋಪ ಮಾಡೋಕೆ ಏನೂ ಇದೆ. ಸ್ವಾಮಿಗಳಿಗೆ ಅವ್ರಿಗೆ ಬಿಟ್ಟಿವಿ ಇವ್ರ ಪಕ್ಷ. ಈ ನಮ್ಮ ಮನುಷ್ಯರು ಬಿಡ್ತಿದ್ದೆ
ಅದಕ್ಕೆ ನಾವೊಂದು ಕೊನೆಯದಾಗಿ ಹೇಳ್ತೀನಿ, ಎಲ್ಲ ಆರೋಪಗಳು ತಾವು ತೊಗೊಂಬರ್ರಿ, ಅದನ್ನು ಸುಳ್ಳು ನಾವು ಸಾಬೀತು ಮಾಡ್ತೀವಿ. ಸುಳ್ಳು ಸಾಬೀತಾದ್ಮೇಲೆ ನೀವೇನು ಕ್ಷೇತ್ರ ಬಿಡ್ತೀರೋ, ಏನು ರಾಜಕೀಯ ಬಿಡ್ತೀರೋ, ಏನು ಮಾಡ್ತೀರೋ ಅನ್ನೋದು ಅದೊಮ್ಮೆ ನಿಮ್ಮ ಮುಂದೆ ಹೇಳಿ. ಅವ್ರು ಏನು ಆರೋಪ ಮಾಡ್ಯಾರ ನೀವು ಪತ್ರಿಕಾದವ್ರು ನಾವು ಮನವಿ ಮಾಡ್ಕೊತೀನಿ, ಅದ್ರ ಪುರಾವೆ ನೀವು ತೊಗೊಂಬರ್ರಿ, ನೀವೇ ವೇದಿಕೆ ಸಜ್ಜು ಮಾಡಿಬಿಡ್ರಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.